ನಮಸ್ತೆ. ಇವತ್ತು ಹೊಸ್ದಾಗಿ ಬದನೇಕಾಯಿ ನಮ್ಮೂರ ಕಡೆ ರಾಯದುರ್ಗ ಬದನೇಕಾಯಿ ಅಂತಾರಲ್ಲ ಅದು ಬಿಟ್ಟಿದ್ದಾವೆ. ಅದನ್ನು ನಾನು ಇವತ್ತು ಈಸಿಯಾಗಿ ಎಣ್ಗಾಯಿನೇ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಅರ್ಜೆಂಟಿಗೆ. ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಬ್ಯಾಚುಲರ್ ಕೂಡ ಮಾಡ್ಕೋಬೋದು. ಕಡಲೆಕಾಯಿ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಚ ಖಾರದ ಪುಡಿ ನಾನು ನಮ್ಮ ಖಾರಕ್ಕೆ ಬದನೇಕಾಯಿ ಎಷ್ಟಿರುತ್ತೋ ನೋಡ್ಕೊಂಡು ನಿಮ್ಮ ಖಾರಕ್ಕೆ ತೊಗೊಳ್ಳಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಖಾರ ತೊಗೊಳ್ಳಿ, ಕಮ್ಮಿ ಜಾಸ್ತಿ ನಿಮ್ಮಿಷ್ಟ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ಲ ಅದಕ್ಕೆ. ಅದಾದಮೇಲೆ ಒಂಚೂರು ಸಾಂಬಾರು ಪುಡಿ 1.5 ಚಮಚ, 1 ಚಮಚ 1/4 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಇಲ್ಲಿ ಬದನೇಕಾಯಿ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಕಡಲೆಕಾಯಿ ಹುರಿದ್ಬಿಟ್ಟು ಪುಡಿ ಮಾಡಿರೋದು ನಾನು. ಅದನ್ನು 2.5 ಚಮಚ 3 ಚಮಚ ಇದು ಹಾಕ್ಕೊಂಡಷ್ಟು ರುಚಿಯಾಗಿರುತ್ತೆ. ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಇದು ಹಾಕೋದ್ರಿಂದ ಗಟ್ಟಿನೂ ಬರುತ್ತೆ. ಪಲ್ಯ ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಮಾಡೋದು ತುಂಬ ಕಷ್ಟ ಏನಾಗಲ್ಲ, ಇದು ಮಾಡ್ಬೋದು. ನೋಡಿ, ಇದು ಅರಶಿನ ಮನೆಯಲ್ಲೇ ಗಾರ್ಡನಲ್ಲೇ ಬೆಳೆದು ಪುಡಿ ಮಾಡಿರೋ ಅರಶಿನ ಇದು. ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಕೂಡ ಅಷ್ಟೇ, ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ತೆಗಿಯೋಕ್ಕಾಗಲ್ಲ. ಕಮ್ಮಿ ಹಾಕ್ಕೊಂಡ್ರೆ ಮತ್ತು ಪಲ್ಯ ಆದಮೇಲೂ ನಾವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೋದು. ಅದರಿಂದ ಉಪ್ಪು ಮಾತ್ರ ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಇವಾಗ ಅಷ್ಟು ಹಾಕ್ಕೊಂಡಿದ್ದೀನಲ್ಲ, ಬೇಕಾದ್ರೆ ನೀವು ಈರುಳ್ಳಿನೂ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೋಬೋದು. ಇದು ಒಂಚೂರು ಬೆಲ್ಲ ನಾವು ಹಾಕ್ತೀವಿ. ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹುಳಿ ಬೇಕಾದರೂ ನೀವು ಹುಣಸೆಹಣ್ಣು ಹುಳಿ ಅಥವಾ ಟೊಮೊಟೊ, ಆಮೇಲೆ ಮಾವಿನಕಾಯಿ ಡ್ರೈ ಮಾವಿನ ಪುಡಿ ಸಿಗುತ್ತೆ, ಅದು ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಒಂದು 2-3 ಚಮಚ ಹಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡ್ರೆ ಒಂಥರ ಪೇಸ್ಟ್ ಥರ ಆಗುತ್ತೆ. ನಾನು ಇವೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಫ್ರೆಂಡ್ ಬಂದರು. ಸರಿ ಗಾರ್ಡನ್ ಮೇಲೆ ಹೋಗಿ ಇದನ್ನು ತುಂಬ್ತಾಯಿದ್ದೀನಿ. ಬದನೇಕಾಯಿ ನೋಡಿ, ಅವು ಚಿಕ್ಕ ಚಿಕ್ಕ ಬದನೇಕಾಯಿ, ತುಂಬ ಬಲ್ತಿದ್ರೆ ರುಚಿ ಇರೋಲ್ಲ. ಸುಮಾರಾಗಿರೋ ಬದನೇಕಾಯಿನೇ ನಾನೆಲ್ಲ ಕಿತ್ತಿದ್ದೀನಿ. ನೋಡಿ, ಈ ಥರ ತುಂಬ್ಕೋಬೇಕು. ಅದನ್ನು ಈ ಥರ ತುಂಬ್ಕೊಂಬಿಟ್ಟು 4 ಹೋಳು ಮಾಡಿದ್ದೀನಿ ಬದನೇಕಾಯಿ. ಕಡೆ ಮಾಡ್ಕೊಬೇಡಿ. ಈ ಬದನೇಕಾಯಿ ತುಂಬು ಕೂಡ ಬೆಂದೋಗಿರುತ್ತೆ, ತುಂಬು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ತುಂಬ್ಕೊಂಡು ಎಲ್ಲ ಇಟ್ಕೊಳ್ತೀನಿ. ಅವ್ರ ಹತ್ರ ಮಾತಾಡ್ಕೊಂಡೆ ಪಕ್ಕದಲ್ಲಿ ಇದ್ದಾರೆ ಅವರು. ಮಾತಾಡ್ಕೊಂಡೆ ನಾನು ಬದನೇಕಾಯಿ ಎಲ್ಲ ತುಂಬಿದೆ. ನನ್ನ ಮೊಮ್ಮಗ ಬಂದು ವಿಡಿಯೋ ಮಾಡ್ತಾಯಿದ್ದ, ಅವ್ರ ಜೊತೆ ಮಾತಾಡ್ಕೊಂಡೆ ಇದಿಷ್ಟು ಬದನೇಕಾಯಿ ತುಂಬಿದ್ದೀನಿ. ಎಷ್ಟು ಬದನೇಕಾಯಿ ಇದೆ ಅಂತ ಲಾಸ್ಟ್ ತೋರಿಸ್ತೀನಿ. ಇವೇ ಜಾಸ್ತಿ ಇರೋದು ನನ್ನ ಹತ್ರ ಈ ಸರಿ ಬದನೇಕಾಯಿ. ಜಾಸ್ತಿ ಗಿಡಗಳು ಇವನ್ನೇ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಇರುತ್ತೆ ಅಂತ. ಒಂದು ಸ್ವಲ್ಪ ಗ್ರೀನ್ ಬದನೇಕಾಯಿ ಇದೆ, ಅದು ಬಿಟ್ಟರೆ ಇನ್ನೆಲ್ಲ ಇಷ್ಟು ಬದನೇಕಾಯಿ ಇದೆ. ನೋಡಿ, ಇಷ್ಟು ಬದನೇಕಾಯಿಗೆ ನಾನು ಅಷ್ಟು ಖಾರ ಮಸಾಲೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಆ ಕಡೆ ಸೈಡಲ್ಲಿ ಈರುಳ್ಳಿ ಪಕ್ಕ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ಎಣ್ಗಾಯಿ ಅಂದರೆ. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎರಡೂ ಹಾಕ್ಕೋಬೇಕು. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕ್ತೀನಿ. ಅದನ್ನು ನಾನು ಕೈಯಲ್ಲೇ ಜಜ್ಕೊಂಡು ಹಾಕಿದ್ದೀನಿ, ರೆಡಿ ತರಲ್ಲ. ಆಮೇಲೆ ಇದು ಈರುಳ್ಳಿ, 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಚಿಕ್ಕದು. ಆ ಈರುಳ್ಳಿ ಈ ಥರ ಹಚ್ಕೊಂಡು ಫಸ್ಟು ಒಗ್ಗರಣೆ ಮಾಡ್ಕೋಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅದು ಅಂತ ವಾಸನೆ ಬರುತ್ತೆ. ವಾಸನೆ ಬಂದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಟ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಈ ಥರ ಕೈ ಆಡಿಸ್ತಾಯಿರಿ, ಬೇಗನೆ ಬೇಯುತ್ತೆ. ತುಂಬ ಪೂರ್ತಿ ಬೇಯೋವರೆಗೂ ಏನು ಬೇಕಿಲ್ಲ. ಸ್ವಲ್ಪ ಅದು ಕಲರ್ ಚೇಂಜ್ ಆಗತ್ತಲೇ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುತ್ತಲ್ವ, ಆದಾಗ ನಾವು ತುಂಬ್ಕೊಂಡಿರೋ ಬದನೇಕಾಯಿ ಒಂದೊಂದಾಗಿ ಹಾಕ್ತೀನಿ. ನೋಡಿ, ಆ ಮಸಾಲೆ ತುಂಬಿದ್ದೀನಲ್ಲ, ಅದನ್ನು ನಾವು ಹಂಗೆ ಹಾಕಿದ್ರೂ ಬೀಳಲ್ಲ. ಯಾಕೆಂದರೆ ನೆನಗಡಲೆಕಾಯಿ ಪುಡಿ, ನೆನಗಡಲೆಕಾಯಿ ಅಂದರೆ ಕಡಲೆಕಾಯಿ ಪುಡಿ, ಅದು ಚೆನ್ನಾಗಿ ಗಟ್ಟಿಯಾಗಿ ಹಿಡಿದು ಇಟ್ಕೊಳ್ಳುತ್ತೆ ಒಳಗಡೆ. ಅದರಿಂದ ಕಡಲೆಕಾಯಿ ಪುಡಿ. ನಿಮಗೆ ಕಡಲೆಕಾಯಿ ಪುಡಿ ಇಲ್ಲ ಅಂದರೆ ಕೊಬ್ಬರಿ ಕೂಡ ಹಾಕ್ಕೋಬೋದು. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಅದಿಲ್ಲ ಅಂದರೆ ಎಳ್ಳು ಹಾಕ್ಕೋಬೋದು. ಏನೂ ಇಲ್ಲ ಅಂದ್ರೆಗಿನ ನೀವು ಹುರ್ಗಡ್ಲೆ ಪುಡಿನೂ ಒಂಚೂರು ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲದಕ್ಕಿಂತ ರುಚಿಯಾಗಿರೋದು ಅಂದರೆ ಕಡಲೆಕಾಯಿ ಪುಡಿ, ಎಳ್ಳು ಪುಡಿ. ಆಮೇಲೆ ಕೊಬ್ಬರಿನೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅಂದರೆ ತಿಕ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ, ನುಣ್ಣಗೆ ರುಬ್ಕೋಬೇಕು ಮಸಾಲೆ ಥರ. ನಾನಿವಾಗ ಎಲ್ಲ ಬದನೇಕಾಯಿನೂ ಅದಕ್ಕೆ ಹಾಕ್ಬಿಟ್ಟು ಉಳಿದಿರೋ ಮಸಾಲೆ ನೀರು ಕಲಸಿ ಅದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ನೀರು ಬೇಕೋ ನೋಡ್ಕೊಂಡು, ನಿಮಗೆ ಗಟ್ಟಿ ಬೇಕೋ ಅಥವಾ ನೀರು ಜಾಸ್ತಿ ಬೇಕೋ ಅಥವಾ ಜಾಸ್ತಿ ಗ್ರೇವಿ ಗಟ್ಟಿ ಇರಬೇಕೋ ನೋಡ್ಕೊಂಡು ನೀವು ನೀರು ಹಾಕ್ಕೋಬೋದು. ಯಾಕೆಂದರೆ ಇಲ್ಲಿ ಕುದ್ದ ಮೇಲೆ ಕಡಲೆಕಾಯಿ ಪುಡಿ ಹಾಕಿದ್ದೀವಲ್ಲ, ಅದು ಗಟ್ಟಿನೇ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಆಮೇಲೆ ಎಷ್ಟು ಬೇಗ ಬೆಂದೋಗುತ್ತೆ ಅಂದರೆ ನಾವು ಬೆಳೆದಿರೋದು
ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಬರೋ ಅಷ್ಟೊತ್ತಿಗೆ ಬೆಂದೋಗಿರುತ್ತೆ. ಆ ಥರ ಬೆಂದೋಗಿತ್ತು ಅದು ಬದನೇಕಾಯಿ ಎಲ್ಲ. ಇವಾಗ ನೋಡಿ ನಿಮಗೆ ನೋಡಿದ್ರೆ ಕಾಣಿಸುತ್ತೆ. ಖಾರದ ಪುಡಿ ತುಂಬ ಕಲರ್ ಚೆನ್ನಾಗಿದೆ. ಅದರಿಂದ ತಿಕ್ಕಲಾಲ್ ಅಂತೇಳಿ ತರ್ತೀವಲ್ಲ ಅದನ್ನು ಬೆಳ್ಳಗಿರೋವು ಬಿಳಿ ಬದನೇಕಾಯಿ, ಗ್ರೀನಾಗಿ ಕಾಣೋವು ನಮ್ಮೂರ ಕಡೆವು. ಅವು ತುಂಬ ತೊಟ್ಟು ಕೂಡ ಬೆಂದೋಗಿರುತ್ತೆ ಮೇಲ್ಗಡೆ, ಅದು ತಿನ್ಬೋದು. ಆಮೇಲೆ ಕಡಲೆಕಾಯಿ ಪುಡಿ ಇನ್ನೂ ಸಾಲದು ಅನ್ನಿಸ್ತು ನನಗೆ, ಅದಕ್ಕೆ ಇನ್ನೊಂಚೂರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೇಲೆ ನೋಡ್ಕೊಂಡು ನಿಮಗೆ ತೆಳುವಿದೆ ಗಟ್ಟಿ ಇಲ್ಲ ಗ್ರೇವಿ ಅಂದಾಗ ಈ ಥರ ಕಡಲೆಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಈಜಿಯಾಗಿ ಮಾಡ್ಕೊಬೋದು. ನೋಡಿ ನಾನು ನಿಧಾನವಾಗಿ ಕಲಿಸ್ತೀನಿ, ಯಾಕೆಂದರೆ ಇಷ್ಟು ಪುಡಿ ಆದಮೇಲೆ ಅದು ಬೇಗನೆ ಗಟ್ಟಿಯಾಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನಾನು ಅವತ್ತು ಮಾಡಿರೋ ಇಷ್ಟು ಬದನೇಕಾಯಿ ಒಂದು ಹೊತ್ತಿಗೆ 5 ಜನಕ್ಕೆ ಖಾಲಿ ಆಗೋಯ್ತು. ಅಲ್ಲಿಗೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಅಡುಗೆಗಳು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅನ್ನೋದು ಕಮೆಂಟಲ್ಲಿ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರಿಗಿನ್ನ ದಯವಿಟ್ಟು ಒಂದು ಕಮೆಂಟಲ್ಲಿ ಹೇಳಿ. ನೋಡಿ ಬದನೇಕಾಯಿ ಬೆಂದೋಗಿದೆ, ನಾವು ಅದಕ್ಕೆ ತುಂಬೂ ಆ ಮೇಲ್ಗಡೆ ತೊಟ್ಟು ಬೇಯುತ್ತೆ ಅಂತ ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ, ಆ ಥರನೇ ಮಾಡ್ತೀವಿ. ಈ ಥರ ಬದನೇಕಾಯಿ ತುಂಬ ರುಚಿಯಾಗಿರುತ್ತೆ. ಈ ಸೈಡ್ ಬರಲ್ಲ ಇದು, ನೋಡಿದ್ದೀನಿ. ನೋಡಿ ಅದು ಕಡಲೆಕಾಯಿ ಪುಡಿ ಆಮೇಲೆ ಹಾಕಿದ್ನಲ್ಲ, ಅದಾದಮೇಲೆ ನೋಡಿ ಗ್ರೇವಿ ಎಷ್ಟು ಗಟ್ಟಿಯಾಗಿದೆ. ಆಮೇಲೆ ಇವಾಗ ಬಿಸಿ ಇದೆಯಲ್ಲ ನಿಮಗೆ ತೆಳು ಅನಿಸುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಅದು ತುಂಬ ಗಟ್ಟಿಯಾಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ಗಟ್ಟಿಯಾಗಿರುತ್ತೆ. ಆಮೇಲೆ ಕಡಲೆಕಾಯಿ ತುಂಬ ಹೆಲ್ತ್ಗೆ ಒಳ್ಳೆಯದು. ಕಡಲೆಕಾಯಿ ಪುಡಿ ತುಂಬ ಹೆಲ್ತ್ಗೆ ಒಳ್ಳೆಯದಲ್ಲ, ಅದಕ್ಕೆ ಅದನ್ನೇ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಅದಿಲ್ಲ ಅಂದಾಗ ಒಣಕೊಬ್ಬರಿ ಪುಡಿನೂ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಒಣಕೊಬ್ಬರಿ ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ರೆ, ಈ ಥರ ಪುಡಿಗಳು ಬೇಗ ಬೇಗ ಮಾಡಿ ಇಟ್ಕೊಂಬಿಟ್ರೆ ಒಂದು 2-3 ಬೇಗನೆ ಅಡುಗೆ ಆಗೋಗುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಇದು ಎಣ್ಣೆಗಾಯಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ದಯವಿಟ್ಟು.